ಹಾಯ್, ಇಂದಿರಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಏನಪ್ಪ ಮ್ಯಾಗಿ ಪ್ಯಾಕೆಟ್ ಇಟ್ಕೊಂಡ್ಬಂದಿದ್ದೀನಿ ಅಂದ್ಕೊಂಡಿದ್ದೀರಾ? 2 ನಿಮಿಷದಲ್ಲಿ ಮಾಡುವಂಥ ಮ್ಯಾಗಿ ಮಾಡ್ತಾ ಇದ್ದೀನಿ. ಅದರಲ್ಲೂ ನೋಡಿ, ಮೊಟ್ಟೆ ಹಾಕಿ ಮ್ಯಾಗಿ ಮಾಡಬೇಕು ಅಂತ ಹೇಳ್ಬಿಟ್ಟು ಮೊಟ್ಟೆನೂ ಕೂಡ ಇಟ್ಕೊಂಡಿದ್ದೀನಿ. ಬೇಕಾಗಿರುವಂತಹ ಸಾಮಗ್ರಿಗಳು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಇಟ್ಕೊಂಡಿದ್ದೀನಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು. ನನಗೆ ಸ್ವಲ್ಪ ನಾವು ಖಾರ ತಿನ್ನೋದ್ರಿಂದ ಒಂದು ಎರಡು ಹಸಿಮೆಣಸಿನಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಕ್ಯೂಬ್ಸು ಮ್ಯಾಗಿ ಇಟ್ಕೊಂಡಿದ್ದೀನಿ. ಅದರಲ್ಲೇ ಬಂದಿರುವಂತಹ 3 ಮ್ಯಾಗಿ ಮಸಾಲೆ ಪ್ಯಾಕೆಟ್ ಇಟ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಲೀಟ್ರ್ ನೀರು ಇಟ್ಕೊಂಡಿದ್ದೀನಿ. ಮಾಡ್ಕೊಳ್ಳೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನೋಡಿ, ಇದು ಮ್ಯಾಗಿ ಮಾಡ್ಕೊಳ್ಳೋದಕ್ಕೆ ಇದು ಸ್ವಲ್ಪ ಬಿಸಿ ಆಗಲಿ, ಸ್ವಲ್ಪ ಬಾಯಿ ಆಗಲಿ. ಇದರಲ್ಲಿ ಮೊಟ್ಟೆನ ಉಳ್ಕೊಳ್ಳೋಣ. ಇದು ಮೊಟ್ಟೆ ಹುರಿಯೋದಕ್ಕೆ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ, 1 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಕಟ್ ಮಾಡಿಟ್ಕೊಳ್ಳೋಂಥ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿಕೊಂಡಂತಹ ಹಸಿಮೆಣಸಿನಕಾಯಿ ಕೂಡ ಹಾಕ್ತೀನಿ. ಇದೊಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ನೀರು ಬಾಯ್ಲ್ ಆಗಿದೆ. ಇದಕ್ಕೆ ಕ್ಯೂಬ್ಸ್ ಹಾಕೊಳ್ಳೋಣ. ಇನ್ನೊಂದು ಕ್ಯೂಬ್ಸ್ ಇದಕ್ಕೆ ಹಾಕೊಂಡ್ಬಿಡ್ತೀನಿ. ಮ್ಯಾಗಿನ ಕ್ಯೂಬ್ಸ್ ಹೇಗಿದೆಯೋ ಹಾಗೆ ಹಾಕಿ. ಇದನ್ನ ಪೀಸ್ ಮಾಡಿ ಹಾಕಿದ್ರೆ ಮ್ಯಾಗಿ ಉದ್ದ ಬರಲ್ಲ ತಿನ್ನೋವಾಗ. ಯಾಕಂದರೆ ಈ ಮ್ಯಾಗಿ ಅನ್ನೋದೇ ಇದು ಸ್ವಲ್ಪ ಉದ್ದ ಇದ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಬಟ್ ಇದನ್ನ ಪೀಸ್ ಮಾಡಿ ಹಾಕಿದ್ರೆ ಪುಡಿ ಪುಡಿ ಆಗುತ್ತೆ, ಚೆನ್ನಾಗಿರಲ್ಲ. ನೋಡಿ, ಈ ಥರ ಕ್ಯೂಬ್ಸ್ ಹೇಗಿದೆಯೋ ಹಾಗಾಗೇ ಹಾಕಿ. ಈಗ ಇದು ಓಪನ್ ಮಾಡಿದ್ದೀನಿ, ನಾನು ಪುಡಿ ಮಾಡಲಿಲ್ಲ. ಹೇಗಿತ್ತೋ ಹಾಗಾಗಿ ಹಾಕಿದ್ದೀನಿ. ಇಲ್ಲಿ ಒಂದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಲಿ. 2 ನಿಮಿಷ ಬಾಯ್ಲ್ ಆಗಲಿ. ಈರುಳ್ಳಿ ಉರಿಯೋದಕ್ಕೆ ಇಟ್ಕೊಂಡಲ್ಲ, ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಮೊಟ್ಟೆ ಬೇಕಂದರೆ ಇನ್ನೂ ಒಂದು ಹಾಕ್ಕೋಬೋದು. ನಾನು 3 ಕ್ಯೂಬ್ಸ್ ಲೆಕ್ಕದಲ್ಲಿ 3 ಅಷ್ಟೇ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿಣ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ಚೆನ್ನಾಗಿ ಮೊಟ್ಟೆನ ಹುರ್ಕೊಳ್ಬೇಕು. ಸ್ವಲ್ಪ ಎಲ್ಲ ಚೆನ್ನಾಗಿ ಡ್ರೈ ಆದ ನಂತರ ಬೇಯಿಸ್ಕೊಂಡಿದ್ದಂತಹ ಮ್ಯಾಗಿಗೆ ನಾವು ಇದನ್ನು ಹಾಕ್ಕೊಳ್ಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ, ಒಂದು ಸ್ವಲ್ಪ ಅರಿಶಿಣ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಇದನ್ನು ಹುರಿಬೇಕು. ಮೊಟ್ಟೆ ಹುರಿದಷ್ಟು ಮ್ಯಾಗಿಯಲ್ಲಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡಿದ್ದ ನಂತರ ಬೇಯಿಸ್ಕೊಂಡಿದ್ದಂಥ ಮ್ಯಾಗಿಗೆ ಈ ಪಲ್ಯನ ಹಾಕ್ಕೋಬೇಕು. ಆಲ್ಮೋಸ್ಟು ಪಲ್ಯ ರೆಡಿಯಾಗಿದೆ. ನೋಡಿ, ಮ್ಯಾಗಿ ಕೂಡ ಚೆನ್ನಾಗಿ ಬೆಂದಿದೆ. ಇದು ಕೂಡ ರೆಡಿಯಾಗಿದೆ. ನೋಡಿ, ನಾನು ಹಿಂದೆ ಹೇಳಿದಾಗೆ ಕ್ಯೂಬ್ಸು ಮುರಿದು ಹಾಕಲಿಲ್ಲ, ಹಾಗಾಗಿ ಹಾಕಿರೋದ್ರಿಂದ ಮ್ಯಾಗಿ ಉದ್ದ ಕಡ್ಡಿ ಥರ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಈಗ ಇದಕ್ಕೆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲ ಹಾಕ್ಕೊಂಡಿದ್ದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಮೊಟ್ಟೆನೂ ಕೂಡ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಮ್ಯಾಗಿ ರೆಡಿಯಾಗುತ್ತೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಕೆಲವರು ಮೊಟ್ಟೆ ತಿನ್ನಲ್ಲ ಅಂಥವರು ಹಾಗೇನೂ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನೂ ಟೇಸ್ಟ್ ಬೇಕು ಅಂದರೆ MTRದೇ ವಾವ್ ಮ್ಯಾಜಿಕ್ ಮಸಾಲ ಅಂತ ಸಿಗುತ್ತೆ. ಇದು ಕೂಡ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಬೇಕಾದರೆ ಒಂದು ಸ್ವಲ್ಪ ಹಾಕ್ಬೋದು. ಇದು ಎಲ್ಲದಕ್ಕೂ ಹಾಕ್ಬೋದು. ಫ್ರೈಡ್ ರೈಸಿಂದ ಹಿಡಿದು ಈ ಥರ ಮ್ಯಾಗಿ ಮಸಾಲೆಗೆ ಆಗಲಿ, ಮೊಟ್ಟೆ ಮಸಾಲ ಎಲ್ಲದಕ್ಕೂ ಹಾಕ್ಬೋದು. ಈ ಥರ ರುಚಿ ಚೆನ್ನಾಗಿರುತ್ತೆ. ಮ್ಯಾಗಿ ರೆಡಿಯಾಗಿದೆ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ತುಂಬಾ ಚೆನ್ನಾಗಿದೆ. ಮ್ಯಾಗಿ ಅಂತೂ ಸಖತ್ ಟೇಸ್ಟ್ ಆಗಿದೆ. ಒಂದು ಸಾರಿ ಮಾಡಿ ನೋಡಿ ನೀವು ಕೂಡ ಈ ಮೊಟ್ಟೆ ಮ್ಯಾಗಿ ಮಸಾಲ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಮೊಟ್ಟೆ ಮ್ಯಾಗಿ ಮಸಾಲ ಆಲ್ಮೋಸ್ಟ್ ರೆಡಿಯಾಗಿದೆ. ತುಂಬಾ ಚೆನ್ನಾಗಿದೆ. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಮ್ಯಾಗಿ ಮಸಾಲ, ಆದರೆ ನಾನು ಎಗ್ ಹಾಕಿ ಮ್ಯಾಗಿ ಮಸಾಲ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ರುಚಿಯಾಗೂ ಇದೆ. ನೀವು ಒಂದ್ಸರಿ ಟ್ರೈ ಮಾಡಿ. ಮ್ಯಾಗಿ ಟೇಸ್ಟ್ ಮಾಡಿ ನೋಡ್ತಾ ಇದ್ದೀನಿ ಹೇಗಿದೆ ಅಂತ. ಮೊಟ್ಟೆ ಮ್ಯಾಗಿ ಮಸಾಲ ತುಂಬಾ ಚೆನ್ನಾಗಿದೆ. ಅದರಲ್ಲೂ ಈಗಿನ ಕಾಲದಲ್ಲಿ ಈ ಮ್ಯಾಗಿ ಅಂದರೆ ಮಕ್ಕಳಿಗೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಅದರಲ್ಲೂ ಈ ಮೊಟ್ಟೆ ಹಾಕಿ ಮಾಡೋದ್ರಿಂದ ತುಂಬ ರುಚಿನೂ ಚೆನ್ನಾಗಿರುತ್ತೆ. ಇನ್ನೂ ಇಷ್ಟಪಟ್ಟು ತಿಂತಾರೆ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಮಕ್ಕಳಿಗೇನು, ಈಗಿನ ಕಾಲದಲ್ಲಿ ದೊಡ್ಡವ್ರಿಗೂ ಕೂಡ ಇದನ್ನು ಮ್ಯಾಗಿ ಇಷ್ಟಪಟ್ಟು ತಿಂತಾರೆ. ನಮ್ಮನೇಲಿ ನಾವು ಕೂಡ ತಿಂತೀವಿ. ತುಂಬಾ ಚೆನ್ನಾಗಿದೆ, ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸನ್ನು ನೋಡಿ. ನನ್ನ ವೀಡಿಯೋಸನ್ನು ನೋಡೋಂಥವ್ರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು, ಬೈ ಬೈ, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.